सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे द्विसूत्रात्मके सूत्रद्वयात्मकेऽस्मिन् षड्विंशतितमे आदराधिकरणे तदुपनिबद्धयोः सूत्रयोः द्वितीयम् अन्तिमं सूत्रम् इदानीं द्विवारं पठित्वा सूत्रार्थं तद्भाष्यभागं च तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः चत्वारिंशं सूत्रम् एकचत्वारिंशं सूत्रं पादादितः एकचत्वारिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अस्मिन् गुरुपूर्णिमावसरे तेषां पूर्णानुग्रहं च प्राप्य प्रकृतम् एकचत्वारिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम श्री गुरुभ्यो नमः। ओम महामोहपङ्के विरिञ्चाचरान्तं प्रजाहस्तिनं मग्नमालोक्य भाष्यैः जलैः क्षालयित्वात्मविद्यादिवं यो नयत्येकलं शङ्करं तं नमामि। ओम
महामोहपङ्के विरिञ्चाचरान्तं प्रजाहस्तिनं मग्नमालोक्य भाष्यैः जलैः क्षालयित्वात्मविद्यादिवं यो नयत्येकलं शङ्करं तं नमामि एकलं शङ्करं तं नमामि। अथ श्रीमच्छङ्करभगवतः कृतौ शारीरकमीमांसा भाष्ये तृतीये साधनाध्याये तृतीये पादे द्विसूत्रात्मकं षड्विंशम् आदराधिकरणम्। ओम आदरादलोपः ओम उपस्थिते तस्तद्वचनात्। ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಮೂರನೆಯ ಸಾಧನ ಅಧ್ಯಾಯ ಮೂರನೆಯ ಪಾದ, ಅದರಲ್ಲಿ 2 ಸೂತ್ರಗಳಿಂದ ಬಾದರಾಯಣರಿಂದ ಉಪನಿಬದ್ಧವಾಗಿರತಕ್ಕಂತಹ ಈ ಆದರಾಧಿಕರಣದಲ್ಲಿ ಈಗ 2ನೆಯ ಸೂತ್ರ, ಆ ಅಧಿಕರಣದಲ್ಲಿ 2ನೆಯ ಕೊನೆಯ ಸೂತ್ರವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸೂತ್ರ ಯಾವುದು? 2 ಬಾರಿ ಪಾರಾಯಣ ಮಾಡೋಣ ಸೂತ್ರವನ್ನ. ಓಂ ಉಪಸ್ಥಿತೆ ತಸ್ತದ್ವಚನಾತ್, ಓಂ ಉಪಸ್ಥಿತೆ ತಸ್ತದ್ವಚನಾತ್. ಇದು ಸೂತ್ರ. ಈ ಸೂತ್ರಕ್ಕೆ ಅನ್ವಯ ಕ್ರಮ ಮಾತ್ರ ನೋಡಿ, ಸ್ವಲ್ಪ ಭಾಗ ಉಳಿದಿದ ಭಾಷ್ಯ ಭಾಗ ಅದನ್ನ ಪೂರೈಸಿ ಅದನ್ನು ವಿಚಾರ ಮಾಡಿ, ನಂತರ ಉಳಿದ ಭಾಗದಲ್ಲಿ ಸ್ವಲ್ಪ ಭಾಗದಲ್ಲಿ ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಜಗದ್ಗುರುಗಳಾದ ಶಂಕರ ಭಗವತ್ಪಾದರನ್ನು ಮತ್ತೆ ಪ್ರತಿಯೊಬ್ಬ ಜ್ಞಾನ ದಾತೃಗಳಾದ ಗುರುಗಳನ್ನು ಕೂಡ ಸ್ಮರಣೆ ಮಾಡಿಕೊಂಡು ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರಿಂದ ನಮಗೆ ಜ್ಞಾನವನ್ನು ಮತ್ತೆ ಆಶೀರ್ವಾದವನ್ನು ಅನುಗ್ರಹವನ್ನು ಬೇಡೋಣ. ಈ ಸಂದರ್ಭದಲ್ಲಿ ನೋಡೋಣ, ಅನ್ವಯ ಕ್ರಮ ನೋಡೋಣ. ಓಂ ಉಪಸ್ಥಿತೆ ತಸ್ತದ್ವಚನಾತ್, ಓಂ ಉಪಸ್ಥಿತೆ ತಸ್ತದ್ವಚನಾತ್. ಉಪಸ್ಥಿತೆ ಭೋಜನೆ ಉಪಸ್ಥಿತೆ ಅತಃ ಅಸ್ಮಿನ್ನೇವ ಭೋಜನ ದ್ರವ್ಯಾತ್ ಪ್ರಥಮಂ ಆಗತಾತ್ ಭಕ್ತಾತ್. ಭೋಜನ ದ್ರವ್ಯಾತ್ ಭಕ್ತಾತ್ ಅನ್ನಾತ್ ಇತ್ಯರ್ಥ. ಪ್ರಾಣಾಗ್ನಿಹೋತ್ರಂ ನಿರ್ವರ್ತಯೇತ. ಕುತಃ ಕಿಂ ಪ್ರಮಾಣಂ ಇತ್ಯುಕ್ತೆ ತದ್ವಚನಾತ್. ತದ್ವಚನಾದಿತ್ಯುಕ್ತೆ ತದ್ಯದ್ ಶ್ರುತಿ ಶ್ರುತೌ ಅಸ್ತಿ ಇದಂ ವಾಕ್ಯಂ. ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್ ಇತಿ ಶ್ರವಣಾತ್. ಅಂದ್ರೇನು? ಭೋಜನವು ಬಂದೊದಗಲಾಗಿ ಅದರಿಂದಲೇ ಅಂದ್ರೇನು? ಆ ಭೋಜನ ದ್ರವ್ಯದಿಂದಲೇ, ಅದ್ಯಾವುದು? ಆ ಭೋಜನ ದ್ರವ್ಯವಾದ ಅನ್ನದಿಂದಲೇ ಪ್ರಾಣಾಗ್ನಿಹೋತ್ರವನ್ನು ಮಾಡಬೇಕು. ಯಾಕೆ? ಅದರ ಶ್ರುತಿಯಲ್ಲಿ ಹೇಳಿರುವುದರಿಂದ ಅಂತ ಹೇಳಿ ಆ ಭಾಗವನ್ನ ಹೇಳಿದ್ರು. ಇದರಲ್ಲಿ ಪೂರ್ವ ಪಕ್ಷ ಇತ್ತು ನೋಡಿ. ಒಂದು ಪಕ್ಷ ಭೋಜನ ಒದಗದೆ ಹೋಗಿಬಿಟ್ಟರೆ ಈ ಒಂದು ಪ್ರಾಣಾಗ್ನಿಹೋತ್ರಕ್ಕೆ ಲೋಪವಾಗುತ್ತೆ ಇಲ್ಲವೇ ಅಂತಕ್ಕಂಥದ್ದು. ಇಲ್ಲ, ಪ್ರಾಣಾಗ್ನಿಹೋತ್ರಕ್ಕೆ ಯಾವ ಲೋಪವೂ ಆಗುವುದಿಲ್ಲ ಅಂತ ಹೇಳದ ಪೂರ್ವ ಪಕ್ಷಿ. ಯಾತಕ್ಕಪ್ಪ ಅಂತ ಕೇಳಿದ್ರು. ಯಾತಕ್ಕೆ ಅಂತ ಹೇಳಿದ ನೋಡಿ, ಅವನು ಬೇಕಾದಷ್ಟು ಕಾರಣಗಳನ್ನು ಕೊಟ್ಟು ನೋಡಿ. ಈ ಶಾಖೆಯವರು ಅಂದ್ರೆ ಯಾರು? ಈ ಕೌಂಡಪಾಯಿಗಳು. ಅದೊಂದು ಶಾಖೆ, ಅದು ಕೌಂಡಪಾಯಿಗಳು. ಅವರ ಶಾಖೆಯಲ್ಲಿ ಏನು ಹೇಳಿದ್ದಾರೆ? ಯಾವ ಒಂದು ಭೋಜನ ದ್ರವ್ಯ ಅಂತ ಅನ್ನ ಒದಗದಿಲ್ಲ ಅಂತ ಆದರೆ ಆಗ ಯಾವುದಾದರೂ ದ್ರವ್ಯವಾದ ಆಗಬಹುದು. ಅಗ್ನಿಹೋತ್ರಕ್ಕೆ ಬಳಸತಕ್ಕಂಥ ಯಾವುದಾದರೂ ದ್ರವ್ಯವಾಗಬಹುದು, ಹಾಲಾಗಬಹುದು, ನೀರಾಗಬಹುದು. ಅದರಿಂದಲೇ ಪ್ರಾಣಾಹುತಿಯನ್ನು ನಾವು ನಿರ್ವರ್ತನೆ ಮಾಡಬೇಕು. ಆದ್ದರಿಂದ ಏನು ಲೋಪವಿಲ್ಲ ನೋಡಿ, ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳಿದ್ರು.
ಅದಕ್ಕೆ ಭಗವತ್ಪಾದರು ಹೇಳಿದ್ರು, ನೋಡಪ್ಪ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಮೊಟ್ಟ ಮೊದಲಿಗೆ ನೀನು ಹೇಳಿದೆಯಲ್ಲ, ಅಗ್ನಿಹೋತ್ರವನ್ನು ಅವರು ಮಾಡ್ತಾರೆ ಹಾಗೆ. ಯಾವುದು? ಈ ಒಂದು ಪ್ರತಿನಿಧಾನ ಕ್ರಮದಿಂದ. ಪ್ರತಿನಿಧಾನ ಅಂದ್ರೆ ಪ್ರತಿನಿಧಿಯ ಕ್ರಮದಿಂದ ಮಾಡ್ತಾರೆ ಅಂತ ಹೇಳಿದೆಯಲ್ಲ, ಅದೇನು? ಅದು ಅವರು ಮಾಡ್ತಾ ಇರತಕ್ಕಂಥ ಮುಖ್ಯವಾದ ಅಗ್ನಿಹೋತ್ರ, ಮುಖ್ಯಾರ್ಥದಲ್ಲಿ ಅಗ್ನಿಹೋತ್ರ. ಆದರೆ ಇಲ್ಲಿ ಏನಾಗಿದೆ? ಇಲ್ಲಿ ಇಲ್ಲಿ ಮುಖ್ಯ ಅಗ್ನಿಹೋತ್ರ ಅಂತ ಇದೆ, ಆದರೂ ಕೂಡ ಮುಖ್ಯ ಅರ್ಥದಲ್ಲಿ ಅಗ್ನಿಹೋತ್ರ ಇಲ್ಲ. ಮತ್ತೆ ಇಲ್ಲಿ ಏನು? ಇದು ಕೇವಲ ಭಾವನಾರ್ಥವಾಗಿ, ಭಾವನೆಯ ಮೂಲಕ ಮಾಡಬೇಕಿದೆ ಅಷ್ಟೇ. ಯಾತಕ್ಕೆ ಅಂತಂದ್ರೆ, ನೋಡಪ್ಪ, ಅಗ್ನಿಹೋತ್ರ ಅಂತ ಅಂದ್ಬೇಕಾದ್ರೆ ಅಲ್ಲಿ ಏನು ಬೇಕು? ಒಂದು ಅಗ್ನಿ ಬೇಕು ಮೊಟ್ಟ ಮೊದಲಿಗೆ. ಅಗ್ನಿಹೋತ್ರ ಅಗ್ನಿ ಇರ್ಬೇಕಲ್ಲ ಮೊಟ್ಟ ಮೊದಲಿಗೆ. ಅಗ್ನಿ ಇರಬೇಕು, ಸಮಿತ್ ಇರಬೇಕು, ದರ್ಭೆ ಇರಬೇಕು, ಮತ್ತೊಂದು ಇರಬೇಕು, ಎಲ್ಲ ಬೇಕಾದಷ್ಟು ಪರಿಕರಣ ಇರಬೇಕು. ಇಲ್ಲಿ ಅಗ್ನಿ ಎಲ್ಲಪ್ಪ ಇದೆ? ಅಗ್ನಿ ಇದ್ರೆ ಹೇಗಾಗತ್ತೆ? ಇದು ಅಗ್ನಿಯೇ ಇಲ್ಲ. ಆದ್ದರಿಂದ ಇಲ್ಲಿ ಕೇವಲ ಭಾವನೆ. ಏನು ಭಾವನೆ? ಇಲ್ಲಿ ಅಗ್ನಿ ಯಾವುದು ಸ್ವಾಮಿ? ಇಲ್ಲಿ ಮುಖವೇ ಅಗ್ನಿ. ಅದಕ್ಕೆ ಹೇಳ್ತಾರೆ ನೋಡಿ, ಭೋಜನೋಪನೀತ ದ್ರವ್ಯ ಸಂಬಂಧಾಚ ಆಸ್ಯೆ ಏವ ಏಷ ಹೋಮ. ಆಸ್ಯೆ, ಇದೇನು ಅತ್ಯ ಅಂತ ಬಿದ್ದಿ ಅಂತ ನನಗೆ ಕಾಣ್ತಾ ಇದೆ, ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಆಸ್ಯೆ ಇರಬೇಕಿದು, ಅತ್ಯಾಚಾರ ತಪ್ಪು. ಆಸ್ಯೆ ಏವ ಏಷ ಹೋಮ. ಮುಖದಲ್ಲಿ ಮಾತ್ರ ಇದ್ರ ಹೋಮ ಮಾಡ. ಮುಖವೇ ಅಗ್ನಿ ಇಲ್ಲಿ. ಮತ್ತೆ ಇದು ಮಿಕ್ಕಿದಷ್ಟು ಎಲ್ಲ ಭಾವನೆಗಳಿಲ್ಲಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ಈ ಜಾಬಾಲ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು ಏನು? ಅತಿಥಿಗಳಿಗಿಂತ ಮುಂಚೆ ಅತಿಥಿಗಳು ಉಪಸ್ಥಿತರಿದ್ದಾರೆ, ಆದರೂ ಕೂಡ ಅವರುಗಳಿಗಿಂತ ಮುಂಚೆ ಇವನು ಯಾರು? ಈ ವೈಶ್ವಾನರಾಜ್ಞಿ ಉಪಾಸಕ ಇದ್ದಾನಲ್ಲ, ಅವನು ಭೋಜನ ಮಾಡಬೇಕು, ಪ್ರಾಣಾಗ್ನಿಹೋತ್ರವನ್ನು ಮಾಡಬೇಕು. ಅತಿಥಿ ಸತ್ಕಾರ ಆಮೇಲೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಎಲ್ಲ ಕೂಡ ಭಾವನೆಗಳು ಅಂತ ಹೇಳಿ ಇಷ್ಟು ಹೇಳಿದ್ರು. ಮುಂದುವರಿಯೋಣ ಇವತ್ತು. ಭೋಜನೋಪನೀತ ದ್ರವ್ಯ ಸಂಬಂಧಾಚ ಆಸ್ಯ ಏವ ಏಷ ಹೋಮ ತಥಾ ಚ ಜಾಬಾಲಶ್ರುತಿ ಪೂರ್ವೋತಿಥಿಭ್ಯೋ ಅಶ್ನೀಯಾತ್. ಇಷ್ಟ ಆಗಿತ್ತು. ಇತಿ ಆಸ್ಯಾಧಾರಮೇವ ಇಮಾಂ ಹೋಮ ನಿರ್ವೃತ್ತಿಂ ದರ್ಶಯತಿ. ಹೀಗೆ ಆಸ್ಯಾಧಾರ. ಆಸ್ಯಾಧಾರ ಅಂತಂದ್ರೇನು? ಆಸ್ಯ, ಮುಖವೇ ಇದಕ್ಕೆ ಆಶ್ರಯ. ಅಗ್ನಿಹೋತ್ರಕ್ಕೆ ಮುಖ ಆಸ್ಯಾಧಾರ ಇದಕ್ಕೆ ಅಂತಂದ್ರು. ಈ ಅಗ್ನಿಹೋತ್ರವನ್ನ, ಈ ಹೋಮವನ್ನ ನಾವು ಮಾಡಬೇಕು. ಪ್ರಾಣಾಹುತಿ ಹೋಮ ಮಾಡ್ತೀವಲ್ಲ, ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ ಅಂತ, ಅದನ್ನು ಮಾಡಬೇಕು ಅಂತ ಹೇಳಿ ಅತಯೇವಚ ಇಹ ಅಪಿ ಸಾಂಪಾದಿಕಾನ್ಯೇವ ಅಗ್ನಿಹೋತ್ರಾಂಗಾನಿ ದರ್ಶಯತಿ. ಆದ್ದರಿಂದ ಇಲ್ಲಿ ಮುಖದಲ್ಲಿ ಹೋಮ ಮಾಡಬೇಕು ಅಂತಂದ್ರೆ ಮುಖವೇ ಅಗ್ನಿ ಇಲ್ಲಿ. ಆದ್ದರಿಂದ ಇಲ್ಲಿ ಏನಿದು? ಸಾಂಪಾದಿಕಾನ್ಯೇವ. ಸಾಂಪಾದಿಕ ಅಂತಂದ್ರೆ ಏನು? ಇದು ಸಂಪದ್ರೂಪವಾದ ಭಾವನೆ ಅಷ್ಟೆ. ಸಾಂಪಾದಿಕ ಸಂಪದ್ರೂಪವಾದ ಭಾವನೆ. ಸಂಪದ್ರೂಪವಾದ ಭಾವನೆ ಅಂತಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಈ ಕೆಳ ದರ್ಜೆ ವಸ್ತುವಿನಲ್ಲಿ ಉತ್ಕೃಷ್ಟ ಧರ್ಮವನ್ನ ನಾವು ಆರೋಪ ಮಾಡಿ ಅದನ್ನು ಉಪಾಸನೆಯನ್ನು ಮಾಡ್ತಕ್ಕಂಥ ಕೆಳಮಟ್ಟದ ಒಂದು ದ್ರವ್ಯ ವಸ್ತು. ಅದೇನದು? ಒಂದು ಕಲ್ಲು, ಸಾಮಾನ್ಯವಾದ ಒಂದು ಕಲ್ಲು, ಕರಿ ಕಲ್ಲು ಅಥವಾ ಬೆಳೆಯ ಕಲ್ಲು. ಅದಕ್ಕೇನು ಮಾಡ್ತೇವೆ? ಅದಕ್ಕೇನೋ ಒಂದು ಹೇಳ್ತೇವೆ, ಶಾಲಿಗ್ರಾಮ ಅಂತ ಹೇಳ್ತೇವೆ, ನರಸಿಂಹ ಶಾಲಿಗ್ರಾಮ ಅಂತ ಹೇಳ್ತೇವೆ, ಏನೋ ಒಂದು ಹೆಸರು ಕೊಡ್ತೇವೆ. ಎಂಥದ್ದು? ಒಬ್ಬೊಬ್ಬ ನೃಸಿಂಹ. ಆ ಎಕ್ಕಷ್ಟು ಕಲ್ಲಿನಲ್ಲಿ ಆ ನರಸಿಂಹವನ್ನು ಭಾವನೆ ಮಾಡ್ತೇವೆ, ನರಸಿಂಹನನ್ನು ಭಾವನೆ ಮಾಡ್ತೇವೆ. ಕಲ್ಲಲ್ಲಿ ನರಸಿಂಹ ಎಲ್ಲಿ? ಹೀಗೆ ಇದು ಭಾವನೆ. ಇದಕ್ಕೆ ಹೇಳ್ತಾರೆ ಇದು ಸಂಪದ್ರೂಪವಾದ ಒಂದು ಭಾವನೆ. ಇದು ಸಂಪದ್ರೂಪವಾದ ಉಪಾಸನೆ. ಹೀಗೆ ಇದು ಸಂಪದ್ರೂಪವಾದ ಉಪಾಸನೆ. ಅಗ್ನಿಹೋತ್ರಕ್ಕೆ ಅಂಗವಾಗಿ ಅಂತ ಹೇಳಿ ಅಲ್ಲಿಗೆ ಹೇಗೆ ಸಂಪದ್ರೂಪವಾದ? ಯಾಕೆ ಅಂದರೆ, ಒಂದು ಅಗ್ನಿಹೋತ್ರ ಅಂದ್ರೆ ನೋಡಬೇಕಪ್ಪ, ಅದಕ್ಕೆ ವೇದಿ ಬೇಕು, ಅಂದರೆ ಸ್ಥಳ. ವೇದಿ ಅಗ್ನಿನ ಸ್ಥಾಪನೆ ಮಾಡೋದಕ್ಕೆ ಸ್ಥಳ ಬೇಕು.
ಮತ್ತೆ ಲೋಮಾನಿ ದರ್ಭೆ ಬೇಕು, ಬರ್ಷಿ ಬೇಕು ಅಂದ್ರೆ ದರ್ಭೆ ಮತ್ತೆ ಕುಶ ಮತ್ತೆ ಈ ಮಿಕ್ಕ ಎಲ್ಲ ಪದಾರ್ಥಗಳು ಬೇಕು. ಇಲ್ಲಿ ಯಾವುದು ಅಂತಂದ್ರೆ ಉರ ಏವ ವೇದಿಹಿ, ಇವನಿಗೆ ಎದೆಯ ಭಾಗ ವಕ್ಷಸ್ಥಲವೇ ಇವನಿಗೆ ವೇದಿಯಾಗಿದೆ ಈ ಅಗ್ನಿಹೋತ್ರಕ್ಕೆ. ನೋಡಿ ಭಾವನೆ ಇದು ಅಷ್ಟೇ. ಮತ್ತೆ ಲೋಮಾನಿ ಬಹಿಹಿ, ಮತ್ತೆ ಇಲ್ಲಿ ಈ ಒಂದು ಲೋಮಗಳು ಅಂತಂತ ಏನಿದೆ ಅವೆಲ್ಲ ಏನು ಬಹಿ ಇದ್ರ ದರ್ಭೆಗಳು. ಮತ್ತೆ ಹೃದಯಂ ಗಾರ್ಹಪತ್ಯ, ಹೃದಯ ಅಂತ ಇದೆ ಅದೇ ಅಗ್ನಿ. ಯಾವುದು? ಗಾರ್ಹಪತ್ಯಾಗ್ನಿ. ಮತ್ತು ಮನಸ್ಸು ಅಂತ ಇದೆ, ಅದು ಅನ್ವಾಹಾರ್ಯ ಪಚನ. ಅದ್ಯಾವುದದು? ದಕ್ಷಿಣಾಗ್ನಿ. ದಕ್ಷಿಣಾಗ್ನಿ ಅಂತಂದ್ರೆ ಒಂದೇ, ಅನ್ವಾಹಾರ್ಯ ಪಚನ ಅಂತಂದ್ರೆ ಒಂದೇ. ಎಲ್ಲಿ ಅನ್ವಾಹಾರ್ಯ ಪಚನ. ಗಾರ್ಹಪತ್ಯ ಆಯ್ತು, ಅನ್ವಾಹಾರ್ಯ ಪಚನ ದಕ್ಷಿಣಾಗ್ನಿ ಆಯ್ತು. ಮತ್ತು ಆಹವನೀಯ, ಹಾಸ್ಯಂ ಆಹವನೀಯ. ಹಾಸ್ಯ ಮುಖ ಬಾಯಿನ ತಗೊಂಡು ಅದು ಆಹವನೀಯ. ಹೀಗೆ ಭಾವನೆ ಮಾಡಬೇಕು. ಇದು ಕೇವಲ ಭಾವನಾ ಮಾತ್ರವಾದದ್ದ ಒಂದು ಕರ್ಮ ಅಷ್ಟೇ. ನಿಜವಾಗಿ ಅಗ್ನಿಹೋತ್ರ ಏನು ಅಲ್ಲ. ಇದು ಎಲ್ಲಿ ಹೇಳಿದ್ದಾರೆ? ಇದನ್ನ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ವೇದಿ ಶ್ರುತಿಶ್ಚ ಅತ್ರ ಸ್ಥಂಡಿಲ ಮಾತ್ರೋಪಲಕ್ಷಣಾರ್ಥ ದ್ರಷ್ಟವ್ಯ. ಇಲ್ಲಿ ವೇದಿ ಉರ ಎದೆ ಅಂತ ಹೇಳಿದ್ದಾರೆ ವಕ್ಷಸ್ಥಲ. ಆದರೂ ಕೂಡ ಇಲ್ಲಿ ವೇದಿ ಅಂತಂದ್ರೆ ಏನು? ಇಲ್ಲಿ ಸ್ಥಂಡಿಲ ಮಾತ್ರೋಪಲಕ್ಷಣಾರ್ಥ. ಕೆಳಗಡೆ ಅಗ್ನಿಹೋತ್ರದಲ್ಲಿ ಏನು ಮಾಡ್ತೇವೆ? ನೆಲದ ಮೇಲೆ ಅದಕ್ಕೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ಥಂಡಿಲ ಆದ್ರೆ ನೆಲ ಅಷ್ಟೆ. ಆ ನೆಲಕ್ಕೆ ಉಪಲಕ್ಷಣಾರ್ಥವಾಗಿ ಇಲ್ಲಿ ಇವೆಲ್ಲ ವೇದ್ಯ. ಯಾವುದು? ಊರ ಮತ್ತೆ ಅದ್ರ ಎದೆ ಮತ್ತೆ ಬೇರೆ ಭಾಗದಿಂದ ಹೇಳಿದ್ದಾರೆ. ಅದಕ್ಕೆಲ್ಲ ಉಪಲಕ್ಷಣಾರ್ಥ ಅಷ್ಟೆ. ಯಾಕೆ ಅಂದ್ರೆ ಮುಖ್ಯ ಅಗ್ನಿಹೋತ್ರೆ ವೇದ್ಯ ಭಾವ. ಮುಖ್ಯ ಅಗ್ನಿಹೋತ್ರ, ಈ ಮುಖ್ಯವಾದ ಅಗ್ನಿಹೋತ್ರದಲ್ಲಿ ಇರತಕ್ಕಂತಹ ಬೇಕಾದಂತಹ ಈ ವೇದ್ಯ ಭಾವಾತ್. ವೇದ್ಯ ಭಾವಾತ್ ಅಂದ್ರೆ ಏನು? ವೇದ್ಯ ಭಾವಾತ್ ಅಂತಲ್ಲ, ವೇದಿ ಅಭಾವಾತ್ ಅಂದ್ರೆ ಏನು? ವೇದಿನಃ ಅಥವಾ ವೇದಿನಃ ಅಭಾವಾತ್, ಅಥವಾ ಈ ಮುಖ್ಯವಾದ ಒಂದು ಅಗ್ನಿಹೋತ್ರಕ್ಕೆ ವೇದಿ ಅಂತ ಏನಿದೆ ಸ್ಥಳ ಅದು ಅಭಾವ ಇಲ್ಲಿಲ್ಲ ಅದಲ್ಲಿ. ಆದ್ದರಿಂದ ಇಲ್ಲಿ ಏನಾಗಿದೆ? ಅದಕ್ಕೆ ಉಪಲಕ್ಷಣಾರ್ಥವಾಗಿ ಈ ವಕ್ಷಸ್ಥಲ ಅದು ಇದು ಎಲ್ಲ ಹೇಳಿದ್ದಾರೆ. ಮತ್ತೆ ತದಂಗಾನಾಂಚ ಸಂಪಾದಯಿಷಿತತ್ವ, ಮತ್ತೆ ಅದಕ್ಕೆ ಅಂಗವಾಗಿಯೇ ಅಂದ್ರೆ ಅದಕ್ಕೆ ಈ ಒಂದು ಆಶ್ರಯವಾಗಿಯೇ ಇದನ್ನ ಇಲ್ಲಿ ಏನಿದೆ? ಸಂಪಾದಯಿಷಿತತ್ವ. ಸಂಪಾದನೆ ಅಂದ್ರೆ ಸಂಪಾದನೆ ಉಚ್ಚ ನೀಚ ಒಂದು ವಸ್ತುವಿನಲ್ಲಿ ಉತ್ಕೃಷ್ಟವಾದ ಭಾವನೆ. ಇದನ್ನ ಹೇಳುವುದಕ್ಕೆ ಇಲ್ಲಿ ಹೊರಟಿದೆ. ಸಂಪಾದಯಿಷಿತತ್ವ ಅಂದ್ರೆ ಸಂಪಾದಯಿಷಿತು ಇಷ್ಟತ್ವಾತ್ ಸಂಪಿಪಾದಯಿಷಿತತ್ವಾತ್ ಅಂತ ಹೇಳಿ ಸಂಪಾದಯಿತು ಇಷ್ಟತ್ವಾತ್. ಇದನ್ನ ಅದು ಇಷ್ಟ ಶ್ರುತಿ ಇಷ್ಟವಾದದ್ದು ಇದು. ಮತ್ತು ಭೋಜನೇನೈವ ಚ ಕೃತಕಾಲೇ ಚ ಸಂಯೋಗಾತ್. ಭೋಜನೇನೈವ ಚ, ಇವಾಗ ಈ ಕಾಲ ಯಾವುದು? ಹೋಗಲ್ಲಪ್ಪ, ಎಷ್ಟಾಯ್ತು? ಕಾಲ ಯಾವುದು? ಈ ಪ್ರಾಣಾಹುತಿಯನ್ನು ತೆಗೆದುಕೊಳ್ಬೇಕಾದ್ರೆ ಕಾಲ ಯಾವುದಪ್ಪ? ಕಾಲ ಯಾವುದು ಅಂದ್ರೆ ಈ ಒಂದು ಮಧ್ಯಾಹ್ನ ಅಂತಕ್ಕಂಥದ್ದು ಈ ಒಂದು ಈ ಮುಖ್ಯವಾದ ಅಗ್ನಿಹೋತ್ರ ಇದೆಯಲ್ಲ ಅದಕ್ಕೆ ತಕ್ಕ ಕಾಲವ, ಸೂಕ್ತ ಕಾಲವ. ಮತ್ತೆ ಇಲ್ಲಿ ಅಗ್ನಿಹೋತ್ರವನ್ನು ಹೀಗೆ ಮಾಡತಕ್ಕಂಥದ್ದು ಮುಖ್ಯವಾದ ಅರ್ಥದಲ್ಲಿ ತಗೊಂಡ್ರೆ ಇದು ಕಾಲೋಚಿತವ, ಮಧ್ಯಾಹ್ನ ಅಲ್ಲ ಅಂಥೇಳಿ ಏನು ಕೃತಕ್ಕಾಸೆ ಭೋಜನಕ್ಕೆ ಸಂಬಂಧಪಟ್ಟ ಕಾಲ ಇದು. ಹಾಗಾಗಿ ಇಲ್ಲಿ ಭಾವನ ಮಾತ್ರ ಮಾಡ್ಕೊಳ್ಬೇಕಾದ್ದು. ಹಾಗಾಗಿ ಇಲ್ಲಿ ಅಗ್ನಿಹೋತ್ರ ಕಾಲಕ್ಕೆ ಇದನ್ನ ಸೇರಿಸ್ಕೊಳ್ಬೇಕಾದದ್ದು ಆಗೋದಿಲ್ಲ. ನ ಅಗ್ನಿಹೋತ್ರ ಕಾಲಾದ ಅವರೋಧ ಸಂಭವ. ಅಲ್ಲಿಗೆ ಆ ಕಾಲಕ್ಕೆ ಸೇರಿಸ್ಕೊಂಡು ಅದನ್ನ ಎಲ್ಲ ಮಾಡಿ ಮುಖ್ಯವಾದ ಅಗ್ನಿಹೋತ್ರ ಅಂತ ಮಾಡಿ ಇಲ್ಲ ಭೋಜನ ದೊರಕದೆ ಹೋದ ಅಗ್ನಿಹೋತ್ರವೇ ಇಲ್ಲ
ಅಂತ ಇರ್ತಕ್ಕಂಥದ್ದು. ನೀವು ಅದನ್ನ ಇಲ್ಲ ಇಲ್ಲ ಭೋಜನ ದೊರಕದೇ ಇದ್ರೂ ಕೂಡ ಮುಖ್ಯವಾದ ಅಗ್ನಿಹೋತ್ರದಲ್ಲಿ ಪ್ರತಿನಿಧಿಯಾಗಿ ಇನ್ನೊಂದು ದ್ರವ್ಯ ತಗೋಬೋದು ಅಂತ ಇದೆ, ತಗೋಬೋದು ಅಂತ ಹೇಳಿದ್ರಲ್ಲ, ಅದು ಯಾವುದು ಅಲ್ಲ, ಮುಖ್ಯವಾದ ಅಗ್ನಿಹೋತ್ರವೇ ಅಲ್ಲ ಇದು ಅಂತ ಹೇಳಿ. ಏವಂ ಅನ್ಯೇಪಿ ಉಪಸ್ಥಾನಾದಯೋ ಧರ್ಮ ಕೇಚಿತ್ ಕಥಂಚಿತ್ ವಿರುದ್ಧಂತೆ. ಇದೇ ರೀತಿ ನಾವು ಕೇವಲ ಬರ್ಹಿ, ವೇದಿ, ಲೋಮ ಅವೆಲ್ಲ ಅದು ಮಾತ್ರ ಹೇಳಿದ್ವಿ. ಆದರೆ ಇನ್ನೂ ಅಗ್ನಿ ಕಾರ್ಯದಲ್ಲಿ, ಅಗ್ನಿಹೋತ್ರದಲ್ಲಿ ಬೇಕಾದಷ್ಟು ವಿಧಿ ಇದೆಯಲ್ಲ. ಮಾತು ಯಾವುದದು? ಉಪಸ್ಥಾನ ಮಂತ್ರಗಳು, ಪರಿಸ್ಥರಣ ಮಂತ್ರಗಳು, ಈಗ ಬೇಕಾದಷ್ಟಿದೆ. ಆಧಾನ ಮಂತ್ರಗಳು ಎಲ್ಲ, ಅದು ಯಾವುದು ಕೂಡ ಇಲ್ಲಿ ಆಗೋದಿಲ್ಲ. ಇಲ್ಲೇನು ಕೇವಲ ಭಾವನಾ ಮಾತ್ರ ರೂಪ ಅಷ್ಟೇ. ಆದ್ದರಿಂದ ಇದಕ್ಕೆ ಯಾವ ವಿರೋಧವೂ ಆಗುವುದಿಲ್ಲ. ಮತ್ತೆ ಇದು ಇದಕ್ಕೂ ಅದಕ್ಕೂ ಕೂಡ ಸಂಬಂಧವೇ ಇಲ್ಲ. ಮುಖ್ಯವಾದ ಅಗ್ನಿಹೋತ್ರಕ್ಕೂ ಇಲ್ಲಿಗೂ ಸಂಬಂಧವೇ ಇಲ್ಲ. ಎರಡೂ ಕೂಡ ಪೂರ್ಣವಾಗಿ ವಿರೋಧ. ಮುಖ್ಯವಾದ ದರ್ಬೆ ತಿನ್ನೋಕ್ಕಾಗತ್ತಾ? ದರ್ಬೆ ಹರಡಕ್ಕಾಗತ್ತಾ? ಅಲ್ಲಿ ಅಗ್ನಿಹೋತ್ರ ಅಲ್ಲಿ ಮಾಡ್ಬೇಕಪ್ಪ, ಅಗ್ನಿಯೇ ಇಲ್ಲ ಮುಂಚೆ, ಎಲ್ಲ ಹರಡು. ಈ ಯಾವುದು ಹೊಂದೋದಿಲ್ಲ, ಎಲ್ಲದಕ್ಕೂ ವಿರೋಧ ಅಂತ ಹೇಳ್ಬಿಟ್ಟು ತಸ್ಮಾತ್ ಭೋಜನ ಪಕ್ಷೆ ಏವ ಏತೆ ಮಂತ್ರದ್ರವ್ಯ ದೇವತಾ ಸಂಯೋಗ. ಹೀಗಿರೋದ್ರಿಂದ ಇದು ಅಗ್ನಿಹೋತ್ರ ಪಕ್ಷವಲ್ಲ, ಅಗ್ನಿಹೋತ್ರ ಪ್ರಧಾನವಾದ ಒಂದು ವಿಷಯವಲ್ಲ. ಮತ್ತೇನಿದು? ಭೋಜನ ಪಕ್ಷ ಇವೆ. ಆದ್ದರಿಂದ ಇದೇನಾಗಿದೆ? ಭೋಜನಾರ್ಥ ಪಂಚಭೋಗ. ಹಾಗಾಗಿ ಇಲ್ಲಿ ಆ ಒಂದು ಭಾವನೆಯಿಂದ ಏನಾಗಿದೆ? ಈ 5 ಹೋಮಗಳನ್ನ, ಆಹುತಿಗಳನ್ನ ನಾವು ಕೊಡಬೇಕು. ಕೇವಲ ಈ ಸಂಪದ್ರೂಪವಾದ ಇದು ಭಾವನೆ ಇದೆ ಅಷ್ಟೆ. ಮತ್ತು ಎತ್ತು ಆದರ ದರ್ಶನ ವಚನಂ ತತ್ ಭೋಜನ ಪಕ್ಷೆ ಪ್ರಾಥಮ್ಯ ವಿಧಾನಾರ್ಥಂ. ನೀನು ಹೇಳಿದ್ಯಲ್ಲಪ್ಪ ನೋಡಿ, ಆದರವನ್ನು ತೋರಿಸಿದ್ದಾರೆ. ಆದರವನ್ನು ತೋರಿಸಿದ್ದಾರೆ ಅಂತಂದ್ರೆ ಏನು ನೋಡಿ? ಈ ಒಂದು ಏನು ಅತಿಥಿ ಬಂದಿದ್ದಾನೆ, ಅವನು ಬಂದಿದ್ದರೂ ಕೂಡ ಅವನಿಗಿಂತ ಮುಂಚೆ ಈ ಪ್ರಾಣಾಹುತಿಯನ್ನು ಮಾಡಬೇಕು ಅಂದ್ರೆ ಊಟ ಮಾಡಬೇಕು ಅಂತ ನೀವು ಹೇಳಿದ್ದೀರಲ್ಲ, ಅದು ಹೇಳಿದ್ಯಲ್ಲ, ಅದನ್ನ ಹೇಳಿದ್ದೆ ನೀನು. ಆದ್ದರಿಂದ ಅಗ್ನಿಹೋತ್ರ ಇಲ್ಲಿ ಆದರ ಅಂತ ಹೇಳೋದು ಆ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಮತ್ತೇನು ಭೋಜನ ಪಕ್ಷದಲ್ಲಿ ಸಂಬಂಧಪಟ್ಟಿದೆ. ಯಾತಕ್ಕೆ ಆದರ ಅಂದ್ರೆ ಪ್ರಾಥಮ್ಯ ವಿಧಾನಾರ್ಥಂ. ಪ್ರಾಥಮ್ಯ ಅಂದ್ರೆ ಮೊಟ್ಟ ಮೊದಲು ಬಂದೊದಗಿರ್ತಕ್ಕಂಥ ಭೋಜನ ಅಂತಷ್ಟೆ. ಮೊಟ್ಟ ಮೊದಲು ಮಾಡಬೇಕು. ಅನ್ನ ಮಾಡಿದ್ದಾರೆ, ಯಾವ ಉಪಭೋಗ ಅದು ಏನೂ ಇಲ್ಲ. ಅದಕ್ಕೆ ಮೊಟ್ಟ ಮೊದಲ ಉಪಭೋಗ ಇದು ಪ್ರಾಣಾಯ ಸ್ವಾಹ ಅಷ್ಟೆ. ಹೀಗೆ ಆ ಪ್ರಾಥಮ್ಯವನ್ನು ಹೇಳುವುದಕ್ಕೋಸ್ಕರ ಅಲ್ಲಿ ಆದರ ಬಂದಿದ್ದಾರೆ ಅಷ್ಟೇ, ಹೊರತು ಅಗ್ನಿಹೋತ್ರಕ್ಕೆಲ್ಲ ಸಂಬಂಧ ಅಲ್ಲ. ನಹಿ ಅಸ್ತಿ ವಚನಸ್ಯ ಅತಿಭಾರ. ಹೀಗಾಗಿ ಇದಕ್ಕೆ ಯಾವ ಅತಿಭಾರ ಅಂದ್ರೆ ಇದಕ್ಕೆ ಅಡೆತಡೆಯಾಗಲಿ ವಿರೋಧವಾಗಲಿ ಏನೂ ಇಲ್ಲ. ನತು ಅನೇನ ಅಸ್ಯ ನಿತ್ಯತಾ ಶಕ್ಯತೆ ದರ್ಶಯಿತು. ಮತ್ತು ಇದರಿಂದ ಇದು ಯಾವುದು ಈ ಅಗ್ನಿಹೋತ್ರ ಇದು ಹೀಗೆ ಮಾಡಿದೆಯಲ್ಲ, ಅದು ನಿತ್ಯತಾ ಅಂದ್ರೆ ನಿಯಮದಿಂದ ಹೀಗೆ ಮಾಡಬೇಕು ಅಂತ ನೀವು ತೋರಿಸ್ಕೊಡೋದಕ್ಕೆ ಆಗುವುದಿಲ್ಲ. ಯಾಕೆ? ಏನನ್ನು ಹೊಂದೋದೇ ಇಲ್ವಲ್ಲ. ಯಾವ ಒಂದು ವಿಷಯವೂ ಹೊಂದೋದಿಲ್ಲ. ಅಗ್ನಿ ಇಲ್ಲ, ದರ್ಭೆ ಇಲ್ಲ, ಅಗ್ನಿಕೊಂಡ ಇಲ್ಲ. ಮತ್ತೆ ಹೀಗಾಗಿ ತಸ್ಮಾತ್ ಭೋಜನ ಲೋಪ ಏವ ಪ್ರಾಣಾಗ್ನಿಹೋತ್ರಸ್ಯ. ಆದ್ದರಿಂದ ಭೋಜನ ಲೋಪವಾದರೆ ಪ್ರಾಣಾಗ್ನಿಹೋತ್ರಕ್ಕೆ ಲೋಪವಾಯಿತು ಅಷ್ಟೆ. ಅದು ಬಿಟ್ಬಿಟ್ಟು ಇಲ್ಲ ಪ್ರತಿನಿಧಿ ಇನ್ನೊಂದಿದ್ದಾನೆ ಅದಂತ ಅವೆಲ್ಲ ಇಲ್ಲ, ಯಾವುದೂ ಇಲ್ಲ. ಅವೆಲ್ಲ ಕೌಂಡಪಾಯಗಳು. ಅದು ಮುಖ್ಯವಾದ ಅಗ್ನಿಹೋತ್ರದಲ್ಲಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ. ಇದು ಕೇವಲ ಸಾಂಪಾದಿಕವಾದ ಅಗ್ನಿಹೋತ್ರ ಇದು ಅಷ್ಟೇ, ಭೋಜನಾರ್ಥವಾಗಿರತಕ್ಕಂಥದ್ದು. ಅಲ್ಲಿ ಹಾಗಿಲ್ಲ, ಸಾಂಪಾದಿಕ ಅಲ್ಲ, ಮುಖ್ಯವಾಗಿ ಇರತಕ್ಕಂಥದ್ದು ಅಂಥೇಳಿ ಇಲ್ಲಿ ಭೋಜನ ಲೋಪದಲ್ಲಿ ಭೋಜನ ಲೋಪವಾದರೆ ಪ್ರಾಣಾಗ್ನಿಹೋತ್ರಕ್ಕೂ ಲೋಪವಾಯಿತು ಅಷ್ಟೇ, ಇನ್ನೇನಿಲ್ಲ ಅಂಥೇಳಿ ಅದರ ಪ್ರಕರಣ ಮುಗಿಸಿದ್ರು. ಮುಂದಿನ ಪ್ರಕರಣ ಮುಂದೆ ಒಂದು 2-3 ಪ್ರಕರಣಗಳು
ತುಂಬ ಒಂದು ಅತ್ಯಂತ ಒಂದು ಗಹನವಾದ ವಿಚಾರಗಳನ್ನು ಹೇಳಿದ್ದಾರೆ. ಗಹನವಾದ ವಿಚಾರ ಅಂತ ಏನಿಲ್ಲ, ಪೂರ್ವಮೀಮಾಂಸಾ ದರ್ಶನ ಅದರ ಒಂದು ಪರಿಚಯ ಸ್ವಲ್ಪ ಚೆನ್ನಾಗಿರಬೇಕು. ಎಷ್ಟು ಬೇಕೋ ಇಲ್ಲಿಗೆ ಅಷ್ಟು ಮಾತ್ರ ನಾವು ಮಾಡಿಕೊಂಡು ಮುಂದುವರಿಯೋಣ. ಓ ಈ ಹೀಗೆ ಹೇಳ್ತಾ ಈ ಒಂದು ಈ ಆದರಾಧಿಕರಣ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಒಂದು ಕಾಲು ಗಂಟೆ ಇದೆ, ಅದರಲ್ಲಿ ಈ ಗುರುಪೂರ್ಣಿಮೆ ವಿಚಾರವಾಗಿ ಈ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಒಂದು ಅನುಗ್ರಹವನ್ನು ಬೇಡುವ ಒಂದು ಸಮಯ ಈಗ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಗುರುಪೂರ್ಣಿಮೆ, ಆಷಾಢ ಶುಕ್ಲ ಪೌರ್ಣಿಮಾಸ್ಯ ಪೂರ್ಣಿಮಾ ತಿಥಿ. ಇವತ್ತು ಈ ದಿನ ಒಂದು ವಿಶೇಷವಾದ ದಿನ. ಇದು ಬಹಳ ವಿಷಯದಲ್ಲಿ ಇದಕ್ಕೊಂದು ವಿಶೇಷತೆ ಇದೆ, ವೈಶಿಷ್ಟ್ಯ ಇದೆ. ಏನು ಅಂತಂದ್ರೆ, ಮೊಟ್ಟ ಮೊದಲಿಗೆ ಇದು ಮನುಷ್ಯನಿಗೆ ಇರ್ತಕ್ಕಂಥದ್ದು ಎರಡು ಪ್ರಯೋಜನ, ಒಂದು ಅಭ್ಯುದಯ, ಒಂದು ನಿಶ್ರೇಯಸ. ಹೌದಾನೆ? ಈ ಒಂದು ಕಾಲ ಇದೆಯಲ್ಲ, ಯಾವುದು ಆಷಾಢ, ಈ ಶುಕ್ಲ, ಈ ಪೂರ್ಣಿಮಾ ತಿಥಿ ಅಂತಕ್ಕಂಥದ್ದು, ಇದು ಮೊಟ್ಟ ಮೊದಲಿಗೆ ನಮ್ಮ ಒಂದು ನಿಶ್ರೇಯಸಕ್ಕೆ ಸಾಧನವಾದ ಏನೆಲ್ಲ ಸಾಧನೆಗಳಿದೆಯೋ ಅದನ್ನ ಈ ದಿನ ನಾವು ಸಂಕಲ್ಪ ಪೂರ್ವಕವಾಗಿ ಪ್ರಾರಂಭ ಮಾಡುವ ದಿನ. ಒಂದು ಇಷ್ಟು ದಿನ ಏನಾಗಿತ್ತು, ಇರಲಿಲ್ವೇ ಅಂತಂದ್ರೆ ಒಂದು ವ್ಯವಸ್ಥೆ ಮಾಡಿದ್ರು ಹಿಂದಿನ ಕಾಲದಲ್ಲಿ. ನೋಡಿ, ಈ ಒಂದು ವಿಷಯಕ್ಕೆ ಈ ಒಂದು ಕಾಲ, ಈ ವಿಷಯಕ್ಕೆ ಈ ಕಾಲ, ಈ ವಿಷಯಕ್ಕೆ ಈ ಕಾಲ ಅಂತ ಮಾಡಿದ್ರು. ಅದೇನು ಅಂತಂದ್ರೆ, ನೋಡಿ, ನಾವು ಯಾವ ಒಂದು ಉತ್ತರಾಯಣ ಪುಣ್ಯಕಾಲ, ಉತ್ತರಾಯಣ ಕಾಲ, ಉತ್ತರಾಯಣ ಅಂತ ಹೇಳ್ತೀವೋ ಅವೆಲ್ಲ ಏನಾಗಿತ್ತು ಅಂದ್ರೆ ಕೇವಲ ಈ ಪ್ರಯೋಗದಲ್ಲೇ ನಿರತವಾಗಿತ್ತು. ಸಾಮಾನ್ಯವಾಗಿ ಇವತ್ತು ಕೂಡ ಏನಾಗುತ್ತೆ, ಎಲ್ಲ ವಿವಾಹ, ಉಪನಯನ ಮುಂತಾದ ಎಲ್ಲ ಚೂಡಾಕರ್ಮ ಯಾವುದೇ ಇರ್ಬೋದು, ಅವೆಲ್ಲ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಉತ್ತರಾಯಣದಲ್ಲೇ ಮಾಡ್ತಾರೆ. ದಕ್ಷಿಣಾಯಣದಲ್ಲಿ ಸಾಮಾನ್ಯವಾಗಿ ಮಾಡಿದೆ, ಯಾವಾಗ ಮಾಡ್ತಾ ಅದು ಬೇರೆ ವಿಚಾರ. ಆದರೆ ಉತ್ತರಾಯಣದಲ್ಲಿ ಎಲ್ಲ ಮಾಡ್ತಕ್ಕಂಥದ್ದು ರೂಢಿ ಅದು. ಮತ್ತೆ ಅಷ್ಟಕ್ಕೇನಾಯಿತು, ಆಯಿತು, ಅವೆಲ್ಲ ಯಾತಕ್ಕೆ ಸಾಧನ? ಅಭ್ಯುದಯಕ್ಕೆ ಸಾಧನ. ಸರಿ, ಅಭ್ಯುದಯಕ್ಕೆ ಸಾಧನವಾದದ್ದನ್ನೂ ಕೂಡ ಮಾಡಿ ಆಯಿತು. ಹೋಗಿದೆ. ಈಗ ಇನ್ನು ಮುಂದೆ ಏನು ಸಾಕು, ಇನ್ನು ಅಭ್ಯುದಯಕ್ಕೆ ಏನೇನು ಸಾಧನೆ ಇದೆಯೋ ಅದರಲ್ಲಿ ನಮಗೆ ಎಷ್ಟು ಶಕ್ಯವಾಗುತ್ತೋ ಅಷ್ಟು ನಾವು ಮಾಡಿ ಆಯಿತು. ಇನ್ನು ಮುಂದೆ ಇದಕ್ಕೆ ಒಂದು ಕೆಂಪು ಗೆರೆಯನ್ನು ಹಾಕಿ ಬಿಡೋಣ. ಮತ್ತೇನು ಮುಂದೆ ಏನು ಮಾಡಬೇಕು? ಅದು ಎರಡಂಗ, ಒಂದು ಎರಡು ಧರ್ಮ ಇರತಕ್ಕಂಥದ್ದು, ಒಂದು ಅಭ್ಯುದಯ, ನಿಶ್ರೇಯಸ, ಎರಡೂ ಕೂಡ ವೇದದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಭಾಗಕ್ಕೆ ಒಂದು ಗೆರೆಯನ್ನು ಹಾಕಿ ಇವತ್ತಿನಿಂದ ಯಾವುದಿದು ಈ ನಿಶ್ರೇಯಸಕ್ಕೆ ಸಾಧನವಾದ ಮಾರ್ಗದಲ್ಲಿ ನಾವು ಪ್ರವೃತ್ತರಾಗುವುದಕ್ಕೆ ಸಂಕಲ್ಪವನ್ನು ಮಾಡಬೇಕು. ಇವತ್ತು ಒಂದು ನಿಶ್ರೇಯಸಕ್ಕೆ ಪ್ರವೃತ್ತರಾಗುವ ಸಂಕಲ್ಪ ಇವತ್ತು ಅದಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಇದಕ್ಕೆ ಬೇಕಾದಷ್ಟು ಕಾರಣ ಹೇಳ್ಬೋದು, ಅವೆಲ್ಲ ಏನು ಬೇಡ. ಯಾಕೆಂದ್ರೆ ಇನ್ನು ಮುಂದೆ ಏನು ಮಳೆಗಾಲ ಬರುತ್ತೆ ನೋಡಿ, ಶ್ರಾವಣ, ಭಾದ್ರಪದ, ಇವೆಲ್ಲ ಮಳೆಗಾಲಗಳು. ಅಲ್ಲಿ ಏನು ಯಾವ ಒಂದು ಕರ್ಮಾಂಗವಾಗಿ ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಏನೋ ಅದಕ್ಕೆಲ್ಲ ಹಾಕಿ ಮನೆಯಲ್ಲೇ ಏನೋ ಕೂತ್ಕೊಂಡು ಎಲ್ಲೂ ಹೋಗದೇನೆ ಈ ವಿಚಾರವನ್ನ, ನಿಶ್ರೇಯಸಕ್ಕೆ ಸಾಧನವಾದ ಮಾರ್ಗವನ್ನ ನಾವು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಒಂದು.
ಇದು ಯಾರು ಮಾಡಬೇಕು ಅಂತಕ್ಕಂಥದ್ದು ಒಂದು ಈಚಿನ ಒಂದು ಈಗ ಏನಾಗಿದೆ ಇರ್ಬೋದು, ಈ ಸನ್ಯಾಸಿಗಳು ಇದನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಇವತ್ತು ಈ ಸಂಕಲ್ಪ ಮಾಡಿ ಏನಿಲ್ಲ, ಕೇವಲ ಜ್ಞಾನ ಭಾಗ ವಿಚಾರ ಅಷ್ಟೇ ಇವತ್ತಿಂದ ಅಂತ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಯಾತಕ್ಕೆ ಹೇಗೆ ಹೇಳಿದ್ದಾರೆ ಅಂದ್ರೆ, ಆ ಸನ್ಯಾಸಾಶ್ರಮದಲ್ಲಿ ಈ ಒಂದು ವಿಚಾರಕ್ಕೆ ಯಾವುದು ಈ ನಿಶ್ರೇಯಸಕ್ಕೆ ಸಾಧನವಾಗಿರತಕ್ಕಂತಹ ಒಂದು ಮಾರ್ಗ ಇದೆಯಲ್ಲ, ಅದರಲ್ಲಿ ಹೋಗೋದಕ್ಕೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿರುವವರಿಗೆ ಸ್ವಲ್ಪ ಬಹಳ ಸುಲಭ ಅಲ್ಲಿ ಹೋಗೋದು ಅಲ್ಲಿ. ಆದ್ದರಿಂದ ಅವ್ರಿಗೆ ಮಾತ್ರ ವಿಧಾನ ಮಾಡಿದ್ದಾರೆ. ಅಷ್ಟು ಮಾತ್ರಕ್ಕೆ ಇನ್ಯಾರು ಮಾಡಬಾರದು ಅಂತ ಅರ್ಥವಲ್ಲ, ಪ್ರತಿಯೊಬ್ಬರು ಮಾಡಬೇಕಾದದ್ದೇ ಇದು. ಯಾತಕ್ಕೆ ಮತ್ತೆ ಹೇಳಿಲ್ಲ ಅಂದ್ರೆ, ಏನಪ್ಪ ಅಲ್ಲ ಕಡೆ ಆ ದಾರಿ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಕಷ್ಟ? ಇವನಿಗೆಲ್ಲ ಸಂಸಾರ ಇರುತ್ತೆ. ಸಂಸಾರ ಅಂದ್ರೆ ನಾವು ಲೌಕಿಕವಾದ ಸಂಸಾರ, ಹೆಂಡತಿ ಮಕ್ಕಳು ಮನೆ ಮಠ ಕೆಲಸ ಮಾಡಬೇಕು, ಊಟ ಮಾಡಬೇಕು, ಅವ್ರಿಗೂ ಊಟ ಹಾಕಬೇಕು, ಅತಿಥಿಗಳಿಗೆ ಊಟ ಮಾಡಿಸ್ಬೇಕು, ಎಲ್ಲ ಇದೆ. ಅವೆಲ್ಲ ಮಾಡೋದು ಹೇಗೆ? ಅವೆಲ್ಲಾನು ಮಾಡಿಕೊಂಡು ನಿಶ್ಚಯಕ್ಕೆ ಸಾಧನವಾದ ದಾರಿಯಲ್ಲಿ ಹೋಗೋಕೆ ಸ್ವಲ್ಪ ಕಷ್ಟ. ಆದ್ದರಿಂದ ಈ ಒಂದು ವಿಧಿಯನ್ನ ಸನ್ಯಾಸಿಗಳು ಅವ್ರಿಗೆ ಏನು ಯಾವುದೂ ಇಲ್ಲ. ಯಾರು ಹೆಂಡತಿ ಮಕ್ಕಳು ಮನೆ ಮಠ ತನ್ನದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಆಕಾಶನೇ ಹೊದಿಕೆ, ಭೂಮಿನೇ ಹಾಸಿಗೆ. ಹೀಗಿರೋದ್ರಿಂದ ಅವ್ರಿಗೆ ಸುಲಭ ಅಂತಕ್ಕಂಥ ಒಂದು ಮಾತು ಅಷ್ಟೇ, ಎಲ್ಲರೂ ಕೂಡ ಮಾಡ್ಬೋದು. ಹೀಗೆ ಇದೊಂದು. ಮತ್ತೆ ಇನ್ನೊಂದು, ಈ ಒಂದು ನಮ್ಮ ಪೂರ್ವಜರು ಅಂದ್ರೆ ಪೂರ್ವ ಸೂರಿಗಳು ಎಲ್ಲರೂ ಕೂಡ ಈ ಒಂದು ಕಾಲದಲ್ಲಿ ಅವರು ನಾವು ಮಾಡಬೇಕು ಅದು ಬೇರೆ ವಿಚಾರ, ಆದರೆ ಅವರು ಸ್ವತಃ ತಾವು ಅನುಷ್ಠಾನ ತತ್ಪರರಾಗಿ ಮಿಕ್ಕವರನ್ನ ನೋಡಿಯಪ್ಪ ಹೀಗೆ ಮಾಡಿ ಅಂತ ಹೇಳ್ತಾರೆ. ಅದಿಲ್ಲದೆ ನಾವು ಏನೂ ಮಾಡ್ದೇನೆ ನಾನು ಮಾಡ್ತಾ ಇರೋದೇ ತಪ್ಪು ಮಾರ್ಗ, ಇನ್ನೊಬ್ಬರಿಗೆ ಹೇಳಿದ್ರೆ ನಾವೇಗಳಪ್ಪ ನೀವು ತಪ್ಪ ಸರಿಯಾದ ಹೋಗುದ್ರೆ ಅರ್ಥವಿಲ್ಲ. ಹಾಗಾಗಿ ಅವರೂ ಕೂಡ ಅನುಷ್ಠಾನ ಮಾಡ್ತಾ ಇನ್ನೊಬ್ಬರಿಗೂ ಕೂಡ ನೀವು ಕೂಡ ಈ ಮಾರ್ಗದಲ್ಲಿ ಹೋಗಿ ಅಂತ ಹೇಳ್ತಕ್ಕಂಥ ಒಂದು ಕಾಲ ಇದೆ. ಸರಿ, ಹೀಗೆಲ್ಲ ಹೇಳ್ತಕ್ಕಂಥವರು ಯಾರವರು ಅಂತಂದ್ರೆ, ಈ ನಿಶ್ರೇಯಸಕ್ಕೆ ಸಾಧನವಾಗಿ ಯಾವ ಮಾರ್ಗೋಪದೇಶಗಳನ್ನು ಮಾಡುತ್ತಾರೋ ಅವರೆಲ್ಲರೂ ಕೂಡ ನಮಗೆ ಗುರುಗಳೇ. ಹಾಗಂದ ಮಾತ್ರಕ್ಕೆ ಕೇವಲ ನಿಶ್ರೇಯಸ ಮಾರ್ಗದಲ್ಲಿ ಹೋಗುವುದಕ್ಕೆ ಸಹಾಯ ಮಾಡತಕ್ಕಂಥವ್ರುಗಳು ಇಲ್ಲ ಅಭ್ಯುದಯಕ್ಕೂ ಗುರುಗಳೇ ಅವರನ್ನು ಅಲ್ಲಗಳ ಗುರು ಎಲ್ಲದಕ್ಕೂ ಗುರುನೇ. ವರ್ಣ ಮಾತ್ರಂ ಕಲಿಸಿದಾತಂ ಗುರುಬಹುದು. ಯಾವ ಒಂದಕ್ಕ ಅವನು ಗುರುವೇ, ಯಾವ ಕ್ಷೇತ್ರದಲ್ಲಿ ತಗೊಳ್ಳಿ ಗುರುವೇ. ಹೀಗಾಗಿ ಗುರು ಅಂತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ದಿನ ಒಂದು ಮಹತ್ತರವಾದ ಒಂದು ವಿಶಿಷ್ಟವಾದ ಒಂದು ಅರ್ಥ ಇವತ್ತು. ಯಾಕೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಏನೇ ಇರಲಿ ಪ್ರವೃತ್ತಿ ಮಾರ್ಗ ಅದನ್ನ ಸ್ವಲ್ಪ ಅದಕ್ಕೆ ವಿರಾಮವನ್ನು ಕೊಟ್ಟು ಈ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರವೃತ್ತರಾಗಿ ಅಂತಕ್ಕಂಥದ್ದು. ಇದು ಯಾರಿಗೂ ಸಾಧ್ಯ? ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗಿಗಳಾದ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಅವರಿಗೆ ವಿಧಾನ ಮಾಡಿದ್ದಾರೆ. ಹಾಗಂತ ಮಾತ್ರಕ್ಕೆ ಬೇರೆಯವರಿಗೆ ಇದು ವಿಧಾನ ಮಾಡಿಲ್ಲ ಅಂತ ಅಲ್ಲ, ಅವರಿಗೂ ಕೂಡ ಯಥೋಚಿತವಾಗಿ ಈ ಮಾರ್ಗದಲ್ಲಿ ಹೋಗಬೇಕು. ಹಾಗಾಗಿ ಈ ಮಾರ್ಗ ಸರಿ ಆಯಿತು. ಈಗ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕ್ಷೇತ್ರದಲ್ಲಿ ಆ ಮಾರ್ಗದರ್ಶನ ಮಾಡತಕ್ಕಂಥ ಗುರು ಇದ್ದಾನೆ ಅಂತ ಹೇಳಿ ಆಯಿತು. ಅದು ಅಭ್ಯುದಯ ಆಗಿರ್ಬೋದು, ಅದು ನಿಶ್ರೇಯಸ ದಾರಿ ಇರ್ಬೋದು. ಆದರೆ ಈಗ ನಮಗೆ ಪ್ರಕೃತ ನಮ್ಮ ಒಂದು ಪರಿಧಿಗೆ ಚೌಕಟ್ಟಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಮಗೆ ಯಾರು ಅಂದರೆ ನಿಶ್ರೇಯಸಕ್ಕೆ ಸಾಧನವಾಗಿರ್ತಕ್ಕಂಥ ಯಾವ ಗುರುಗಳಿದ್ದಾರೋ ಅವರು. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಾಗ ನಾವು ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಹೊಳೆಯತಕ್ಕಂತಹ ಒಂದು ಈ ವಿಚಾರದಲ್ಲಿ ಹೇಳಿದ್ದು ಯಾವುದು, ಈ ನಿಶ್ಚಯ ಸಾಧನಕ್ಕೆ ಸಂಬಂಧವಾದ
ಹಾಗೆ ನೋಡಿದರೆ ಮೊಟ್ಟ ಮೊದಲ ಗುರು ಯಾರು? ಮೊಟ್ಟ ಮೊದಲ ಗುರು ತಾಯಿ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮೊಟ್ಟ ಮೊದಲ ಗುರುವೇ ತಾಯಿ. ಮಗು ನೋಡದೆ ತಾಯಿ ಮುಖಾನ ಮೊಟ್ಟ ಮೊದಲಿಗೆ ಇರಲಿ. ಆದರೆ ಇಲ್ಲಿ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಈ ಮಾರ್ಗದಲ್ಲಿ ನಮಗೆ ಗುರುಗಳು ಅಂತಕ್ಕಂಥವ್ರು ನಾವು ಈಗ ಏನನ್ನ ಅಧ್ಯಯನ ಮಾಡ್ತಾ ಇದ್ದೇವೋ ಅದು. ಅಂದರೆ ಯಾವುದು? ಈ ಒಂದು ವೇದಾಂತ ಶಾಸ್ತ್ರ. ಇದಕ್ಕೆ ಗುರುಗಳು ಅಂದರೆ ಈ ಒಂದು ಮಾರ್ಗವನ್ನು ನಮಗೆ ತೋರಿಸ್ಕೊಡ್ತಕ್ಕಂಥವ್ರು ಅವರು ಗುರುಗಳು. ಸರಿ, ಆಯಿತು. ಇದಕ್ಕೆ ಯಾರು? ಇದಕ್ಕೆ ಯಾರು ಅಂತಂದರೆ ಇಲ್ಲಿ ಒಂದು ವಿಚಾರ ಬರುತ್ತೆ. ಇಂಥವರು ಅಂತ ಹೇಳೋ ಹಾಗೆ ಇಲ್ಲ. ಯಾಕೆ ಹೇಳೋ ಹಾಗಿಲ್ಲ ಅಂದರೆ ನೋಡಿ, ನಾವು ಹೇಳ್ತೇವೆ ನೋಡ್ರಿ, ಶಂಕರ ಭಗವತ್ಪಾದರು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ಅಂತ ಹೇಳ್ತೇವೆ. ಇನ್ನೊಬ್ಬ ಬರ್ತಾನೆ, ಇಲ್ಲ ರೀ ಹಾಗಿಲ್ಲ, ನಮ್ಮ ಗುರು ಯಾರು ಗೊತ್ತೇನು? ಯೇಸು ಕ್ರಿಸ್ತ ಅಂತಾನೆ. ಇರ್ಬೋದು, ಅವನಿಗೆ ಗುರು ಹೌದು. ಆದರೆ ಈ ವಿಚಾರ ಬಂದಾಗ ಏನಾಗತ್ತೆ? ಯಾರು ಗುರುಗಳು? ಏನ್ರಿ ಗುರುಗಳು ಒಬ್ರೇನ್ರಿ? ಬೇಕಾಷ್ಟು ಜನ ಇದ್ದಾರೆ, ಯಾರಿಗೆ ಮಾಡ್ಬೇಕು ನಾವು ಅಂತಂದಾಗ ಇದು ಕೇವಲ ವಿಚಾರ ಮಾಡಿ ತಿಳಿದುಕೊಂಡು ಅವ್ರು ಯಾರನ್ನ ಬೇಕಾದರೂ ಆರಿಸ್ಬೋದು, ಏನು ತೊಂದರೆ ಇಲ್ಲ. ಯಾಕೆ ಅಂದರೆ ಅವರವರ ಒಂದು ಮಟ್ಟ ಏನಿದೆ ಅದಕ್ಕೆ ತಕ್ಕಂತೆ ಅವರು ಆ ಒಂದು ನಂಬಿಕೆ ಏನು ಬೇಕಾದಷ್ಟು ಅದಕ್ಕೆ ವಿಷಯಗಳಿದೆ, ಅದನ್ನೆಲ್ಲ ಅನುಸರಿಸಿ ಆದರೆ ಇಲ್ಲಿ ಮಾತ್ರ ಏನು ವಿಚಾರ ಪ್ರಧಾನವಾದದ್ದು. ಇಲ್ಲಿ ಯಾವುದಕ್ಕೂ ಇಲ್ಲ ನೋಡ್ರಿ. ನಮ್ಮ ಕುಲಗುರುಗಳಿರ್ಬೋದು, ಅವೆಲ್ಲ ಕುಲಗುರುಗಳು ಅವೆಲ್ಲ ಇರಲಿ, ಬಹಳ ನಮಗೆ ಗೌರವ. ಆದರೂ ಕೂಡ ಇಲ್ಲಿ ವಿಚಾರ ಮಾಡಿ ನೋಡಿ, ನಿಶ್ರೇಯಸಕ್ಕೆ ಸಾಧನವಾದ ಯಾವ ಒಂದು ಮೋಕ್ಷ ಮುಕ್ತಿ ಅವೆಲ್ಲ ಏನಿದೆಯೋ ಅದನ್ನ ತಂದು ಕೊಡ್ತಕ್ಕಂಥವರು ಅಂತ ಹೇಳಿದ್ರು. ಈಗ ಹೇಳ್ತಾರೆ, ಅಲ್ಲ ರೀ, ನೀವೊಬ್ಬರು ನಿಮ್ಮ ಗುರುಗಳನ್ನ, ನಮ್ಮ ಗುರುಗಳು ಅದನ್ನೇ ಮಾಡೋದು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಹೌದು ತಾನೆ? ಹೌದು, ನಮ್ಮ ಗುರುಗಳು ಅದನ್ನೇ ಮಾಡಿ, ನಮ್ಮ ಗುರುಗಳು ಏನು ಹೇಳ್ತಾರೆ, ಹಳ್ಳಿಗೆ ಬೀಳು ಅಂತ ಹೇಳ್ತಾರ? ಏನೂ ಇಲ್ಲ, ಅವರು ಉದ್ಧಾರ ಮಾಡ್ತಾರೆ ನಮ್ಮನ್ನ, ನಾವು ನಿಮ್ಗೆ ಮೋಕ್ಷ ಅಂತ ಅವರು ಹೇಳ್ತಾರೆ. ಆ ವಿಚಾರಕ್ಕೆ ಬಂದಾಗ ಏನು? ಆ ವಿಚಾರಕ್ಕೆ ಬಂದಾಗ ನೋಡಿಯಪ್ಪ, ಈ ಒಂದು ಯಾವುದೋ ಫಲ ಅಂತ ಹೇಳ್ತಾರಲ್ಲ, ಯಾವುದು ನೋಡಿ, ನಿಮಗೆ ಮೋಕ್ಷ ಫಲ ಅಂತಲೋ ಆನಂದ ಫಲ ಅಂತಲೋ ಸೌಖ್ಯ ಫಲ ಅಂತಲೋ ಏನೋ ಒಂದು ಹೇಳ್ತಾರೆ. ಅದು ಈಗ ಈ ಒಂದು ಜನ್ಮದಲ್ಲಿ ಈ ಒಂದು ಇದರಲ್ಲಿ ನೀವು ಬದುಕಿರುವಾಗ ನಿಮ್ಮ ಅನುಭವಕ್ಕೆ ಬಂತು ಅಂತ ಆದರೆ ಅದಕ್ಕೆ ಏನದು? ಮೊಟ್ಟ ಮೊದಲು ಪ್ರಾಧಾನ್ಯ. ಅದಕ್ಕೆ ಮೊಟ್ಟ ಮೊದಲು ಪ್ರಾಧಾನ್ಯ ಯಾವುದು? ಪ್ರತ್ಯಕ್ಷವಾಗಿ ನಮಗೆ ಈಗ ಏನು ಫಲ ಆಯಿತು ಅಂತ ಯಾರು ಹೇಳ್ತಾರೋ ಅದಕ್ಕೆ ಪ್ರಾಧಾನ್ಯ ಫಸ್ಟ್. ಹೌದು ತಾನೆ? ಈಗ ಅಗತ್ಯ ಇರ್ತಕ್ಕಂಥದ್ದು ನನಗೆ ಕೈಯಿಂದ ದುಡ್ಡಿಲ್ಲ, ಕಾಸು ಕೊಡಬೇಕು, ಈಗ ಕೊಡೋನು ಇದಾರಿ ನಿಮ್ಗೆ. ಹಾಗಾದ್ರೆ ನಾನು ನಾಳೆ ಬಾಪ ಅಂದರೆ ನಾಳೆ ಬಾಪ ಅಂತ ಅವನು ಆಮೇಲೆ, ಅವನು ಪ್ರಧಾನ ಇರ್ಬೋದು, ಅವನು ಆಮೇಲೆ ಅಷ್ಟೆ. ಈಗ ಕೊಡೋನು, ಈಗ ಕೊಡೋನು ಯಾರು? ಈಗ ಕೊಟ್ಟರೆ ಅವನು ಪ್ರಧಾನ. ಹಾಗೆ ಇಲ್ಲೂ ಕೂಡ ಯಾವ ಫಲ ಈಗ ನಮಗೆ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಆ ಒಂದು ಸೂತ್ರವನ್ನ ದಾರಿಯನ್ನ ಯಾರು ತಿಳಿಸ್ಕೊಡ್ತಾರೋ ಅವರನ್ನು ನಾವು ಗುರು ಅಂತ ಹೇಳ್ಬೋದು. ಇದೆಲ್ಲ ಹೇಳ್ತಾರಲ್ಲ ಅವರ ವೈಯಕ್ತಿಕ ವಿಚಾರ ಅಷ್ಟೇ, ಅವರವರ ಬುದ್ಧಿಮಟ್ಟ, ಅವ್ರು ಯಾವ್ದು ಬೇಕಾದ್ರೂ ಹೇಳ್ಬೋದು. ಹೀಗಾಗಿ ಇಂಥವರೇ ಗುರು ಅಂಥವರೇ ಗುರು ಅಂತ ಹೇಳೋದಕ್ಕೆ ಇದು ಸೂಕ್ತವೂ ಅಲ್ಲ, ಸಮಯ. ಅವರವ್ರ ತಕ್ಕಂತೆ ಯಾರು ಬೇಕಾದ್ರೂ, ಒಟ್ಟಿನ ಗುರು ಯಾರು ಬೇಕಾದ್ರೂ ಆಗ್ಬೋದು. ಆ ಗುರುವಿಗೆ ಪ್ರಾಥಮ್ಯ, ಅವನು ಪ್ರಥಮವಾಗಿ ಅವನಿಗೆ ನಮಸ್ಕಾರ ಅಷ್ಟೆ. ಪ್ರಕೃತ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ವಿಚಾರಕ್ಕೆ ನಮಗೆ ಯಾರು ಗುರುಗಳು ಅಂತ ನಮಗೆ ಈ ಎಲ್ಲರೂ ಗುರುಗಳೇ. ಆದರೂ ಕೂಡ ಶಂಕರ ಭಗವತ್ಪಾದರು ಅಂತ ನಾವು ಏನು ಆರಾಧನೆ ಮಾಡ್ತೇವೆ, ಅವರ ಬಗೆಗೆ ಇನ್ನೂ ಹೇಳ್ಬೋದು ಬೇಕಾದಷ್ಟು. ಇವತ್ತು ಬೇಡ, ನಾವು 2ನೇ ತಾರೀಕು ಗುರುಪೂರ್ಣಿಮೆನ ಇಟ್ಕೊಂಡಿದ್ದೀವಲ್ಲ, ಆವತ್ತು ಒಂದು ಸ್ವಲ್ಪ ವಿಚಾರವನ್ನು ಅವರ ಭಗವತ್ಪಾದರ ಬಗ್ಗೆನೇ ಹೇಳೋಣ. ಇದ್ಯಾವುದು ಬೇಡ, ಅವರ ಬಗ್ಗೆನೇ ಹೇಳಿ ಈ ವೇದಾಂತರ ಬಗ್ಗೆನೂ ಒಂದು 4 ಮಾತು ಆಡೋಣ. ಯಾರು ಬೇಕಾದ್ರೂ ಹೇಳ್ಬೋದು.
ಅಂತ ಹೇಳ್ತಾ ಯಾಕೆ ಇನ್ನು ಟೈಮ್ ಆಯ್ತು, ಯಾಕೆಂದ್ರೆ ಈ ನಮ್ಮ ಗುರುಗಳದ್ದು ಬೇರೆ ಅದು ಇದೆ, ಅಲ್ಲಿ ಗುರುಪೂರ್ಣಿಮೆ ಆಚರಣೆ ಇದೆ, ಅಲ್ಲಿಗೂ ಕೆಲವರು ಹೋಗ್ತಾರೆ, ಹೋಗ್ಬೋದು, ಟೈಮ್ ಆಗ್ಬಿಡುತ್ತೆ. ಆದ್ದರಿಂದ ಈ ಒಂದು ಭಾಗ ಇಲ್ಲಿಗೆ ನಿಲ್ಲಿಸಿ ಈ ನಾಳೆ ದಿವಸ ಸೂತ್ರ ಭಾಷೆನ ಮುಂದುವರಿಸೋಣ. ಆಮೇಲೆ 2ನೇ ತಾರೀಕು ನಮ್ಮ ಇನ್ವಿಟೇಷನ್ ಬಂದಿದೆ ಅಂತ ಕಾಣುತ್ತೆ. ಇನ್ನೊಂದು ಸರಿ ನಾಳೆ ಕಳಿಸ್ಕೊಡ್ತೀನಿ. ತಾವೆಲ್ಲರೂ ಕೂಡ